ನಾವಿವಾಗ ಮಂಡ್ಯ ಜಿಲ್ಲೆಗೆ ಬಂದಿದೀವಿ. ಈ ಒಂದು ಕಂಪ್ಲೀಟ್ ತಿಂಗಳು ನಾವು ಮಂಡ್ಯ ಸ್ಪೆಷಲ್ ಊಟಗಳನ್ನ ನಿಮಗೆ ಉಣಬಡಿಸ್ತಾ ಇದೀವಿ. ಇವತ್ತು ರಾಗಿಣಿಯಾಗಿ ನಾನು ಮಂಡ್ಯಕ್ಕೆ ಬಂದಿದ್ದೀನಿ. ಗೊತ್ತಿಲ್ಲ, ಹೋಗ್ತಾ 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 ಯಾರ್ಯಾರು ಸಿಗ್ತಾರೆ, ಯಾರ್ಯಾರ ಹತ್ರ ಅಡ್ಗೆ ಮಾಡಿಸ್ತೀವಿ. ಬಟ್ ಇದಂತೂ ಪಕ್ಕ, ಇಲ್ಲಿರೋ ಲೋಕಲೈಟ್ಸ್ ಹತ್ರನೇ ನಾವು ಅಡ್ಗೆ ಮಾಡಿಸ್ತಾ ಇದೀವಿ. ಸೊ ಈಗ ಫಸ್ಟ್ ಮಂಡ್ಯಕ್ಕೆ ಬಂದಿದೀವಿ. ಇಲ್ಲಿ ನಾವು ರಾಗಿ ಮುದ್ದೆ, ಉಪ್ಸಾರು ಅದನ್ನ ಮಾಡ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಅಮ್ಮ 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 ಹಾಯ್. ಯಾರು ರಾಗಿಣಿ ಬಂದ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಅಮ್ಮ ಏನಿಲ್ಲ, ನಾವು ರಾಘುಸ್ ಕಿಚನ್ ಇಂದ ನಾವು ಬಂದಿದ್ದೀವಿ. ನೋಡಿದೀರಾ ನೀವು ರಾಘುಸ್ ಕಿಚನ್? ನೋಡಿದೀನಿ ಮೊಬೈಲ್ ಅಲ್ಲೆಲ್ಲ ನೋಡ್ತಾ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮ್ಮ ಮಂಡ್ಯದಲ್ಲಿ ಇಲ್ಲಿನ ಅಡಿಗೆನ ನಮ್ಮ ನೆಂಟ್ರಿಗೆ ತೋರ್ಸೋಣ ಅಂತ ಬಂದಿದೀವಿ. ನಮ್ಗೆ ಇವಾಗ ಫಸ್ಟ್ ಗೆ ರಾಗಿ ಮುದ್ದೆ ಉಪ್ಸಾರ್ ಮಾಡ್ಬೇಕು. ಯಾರಾದ್ರೂ ತುಂಬಾ ಚೆನ್ನಾಗಿ ನಿಮ್ಮೂರಲ್ಲಿ ಅಡ್ಗೆ ಮಾಡೋರಿದ್ರೆ ಹೇಳಿ, ಅವ್ರನ್ನ ಕರ್ಕೊಂಡೋಗಿ ಅಡ್ಗೆ ಮಾಡಿಸ್ಬಿಡ್ತೀವಿ. ನನ್ಗೆ ಬರುತ್ತೆ, ನಡೀರಿ, ನಾನೇ ಮಾಡ್ತೀನಿ. ಒಳ್ಳೆ ಉಪ್ಸಾರು ಮುದ್ದೆನ. ನಿಮ್ಗೆ ಬರುತ್ತಾ? ನಿಮ್ಮ ಹೆಸರು? ನನ್ನ ಹೆಸರು ಪುಟ್ಟಮಂಚಮ್ಮ ಅಂತ ಹೇಳಿ. ಪುಟ್ಟಮಂಚಮ್ಮ ಅವರೇ ಫುಲ್ ಜೋಶ್ ಅಲ್ಲವ್ರೆ. ರಾಗಿ ಮುದ್ದೆ ಉಪ್ಸಾರು, ಬೆರಕೆ ಸೊಪ್ಪು ಉಪ್ಸಾರು. ಬೆರಕೆ ಸೊಪ್ಪಿನ ಉಪ್ಸಾರು. ಅಮ್ಮ ಇವಾಗ ನಾವು ರಾಗಿ ಮುದ್ದೆ, ತೊಗರಿ ಕಾಳು, ಬೆರಕೆ ಸೊಪ್ಪಿನ ಉಪ್ಸಾರು ಮಾಡ್ತೀವಿ. ಬೆರಕೆ ಸೊಪ್ಪು ಎಲ್ಲಿ ಸಿಗ್ತದೆ? ಬೆರಕೆ ಸೊಪ್ಪು ನೋಡಿದ್ರೆಲ್ಲ ಕುಯ್ಕೊಂಡ್ರೆ ಬೆರಕೆ ಸೊಪ್ಪು ಇರುತ್ತೆ ರಾಗಿಣಿ. ಹೌದು, ಇಲ್ಲೆಲ್ಲ ಹೋಗಿ ತೆವ್ರಿ ಹತ್ರ ಎಲ್ಲ ಇದೆಲ್ಲ ಸುತ್ತಮುತ್ತ ಇದೆ. ಅಲ್ಲ ಅಲ್ಲ ಬೇಕಾ? ಬನ್ನಿ 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 ಹೋಗೋಣ ಬನ್ನಿ. ಸೊಪ್ಪು ಪುಟ್ಟಮಂಚಮ್ಮ, ಎಲ್ಲಮ್ಮ ಸೊಪ್ಪು? ಅಯ್ಯೋ, ಎಷ್ಟೊಂದು ಸೊಪ್ಪು ಬೇಕಮ್ಮ ರಾಗಿಣಿ. ನೋಡಮ್ಮ ಎಷ್ಟ್ ಚೆನ್ನಾಗಿದೆ ಇದು. ಸೊಪ್ಪಿನ ತೋಟನೇ ಇದೆಲ್ಲ. ಇದೆಲ್ಲ ಸೊಪ್ಪು. ಮೆಂತ್ಯ ಸೊಪ್ಪು ಬೇಕಾ, ಪಾಲಕ್ ಬೇಕಾ, ಒಣಗನೆ ಬೇಕಾ, ಯಾವ್ದು ಬೇಕು ನಿಂಗೆ? ಸಬ್ಸಿಗೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ಈ ತೋಟ ಎಲ್ಲ. ಇದೆಲ್ಲ ಅದೇಯಾ? ಹೌದು, ಅದೇ. ಬೇಗ ಬೇಗ ಮೊಸಪ್ ಮಾಡೋದು ಇದ್ರಲ್ಲೇನಾ? ಮೊಸಪ್ಪು ಎಲ್ಲ ಇದು ಉಪ್ಸಾರು. ಉಪ್ಸಾರು ಹೆಂಗ್ ಕುಯ್ಯೋದು? ಕಿತ್ಕೊಳ್ಳಿ, ಹಿಂಗ್ ಹಿಡ್ಕೊಂಡು ಹಿಂಗ್ ತುದಿನ ಕಿತ್ಕೋಬೇಕು. ಉಪ್ಸಾರು ಹಿಂಗೆ 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 ಹಿಂಗೆ. ಇಷ್ಟೇನಾ? ಇಷ್ಟೇ, ಇಷ್ಟ ಕುಯ್ಬೇಕು. ಹಿಂಗ್ ಹಿಂಗೆ ಕಿತ್ಕೋಬೇಕು. ಹಿಂಗ್ ಹಿಂಗೆ 45 ಜಾತಿ ಸೊಪ್ಪು ಕುಯ್ತೀನಿ ನಾನು. 45 ಜಾತಿ ಸೊಪ್ಪು? 45 ಜಾತಿ ಕುಯ್ತೀನಿ. ಕಾಕೆ ಕುಡಿ, ಖಾರೆ ಕುಡಿ ಎಲ್ಲ ಪ್ರತಿ ಒಂದು ಕುಯ್ತೀನಿ ನಾನು. ಇವಾಗ ಈ ಸೊಪ್ಪನ್ನ ಎಲ್ಲಿ ಮಡಿಕೊಳ್ಳೋದು? ಉತ್ರಾಣಿ ಇದು ಮೊಳ್ ಕಟ್ಕೋಬೇಕು. ಹೆಂಗೆ? ಹಿಂಗೆ ಮೊಳ್ ಕಟ್ಕೊ. ಹಿಂಗೆ ಹಿಂಗೆ ಮೊಳ್ ಕಟ್ಕೊಂಡು ಯಾರು ಕುಯ್ತಾರೆ ಅವ್ರ ಮುಳ್ಳಿಗೆ ಅವರೇ ಹಾಕಬೇಕು ಸೊಪ್ಪ. ಯಾರಿಗೂ ಕೊಡೋದಿಲ್ಲ. ಸೊಪ್ಪುದವ್ರು ಸೊಪ್ಪು ಮುಳ್ಳಿಗೆ ನಾವೇ ಹಾಕಬೇಕು. ಹಾಕತಿ ನೋಡಿ ಇವಾಗ. ಕಟ್ಕೊ. ಹಿಂಗೆ ಪಾಲಕ್ ಸೊಪ್ಪು, ಮೆಂತೆ ಸೊಪ್ಪು ತಿಂದು ನೋಡಣ್ಣ ನಮ್ಮ ಹಳ್ಳಿ ಊಟವ, ಗಳಿಸಿಕೊಳ್ಳಣ್ಣ ನಿನ್ನ ಆರೋಗ್ಯವ. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಹರವೆ ಸೊಪ್ಪು, ಕೀರೆ ಸೊಪ್ಪು ತಿಂದು ನೋಡಣ್ಣ ನಮ್ಮ ಹಳ್ಳಿ ಊಟವ, ಗಳಿಸಿಕೊಳ್ಳಣ್ಣ ನಿಮ್ಮ ಆರೋಗ್ಯವ. ಸರಿನಾ ರಾಗಿಣಿ? ಬಹಳ ಚೆನ್ನಾಗಿ ಹೇಳಿದ್ರಿ. ಟೈಮ್ ಆಯ್ತು, ಬೇಗ ಬೇಗ ಕಿತ್ಕೊಳ್ಳಿ ಅಮ್ಮ. ಅಯ್ಯೋ, ಲಗ್ಗನ್ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಉಪ್ಸಾರು ಒಳ್ಳೇದಿದು. ಬಹಳ ಒಳ್ಳೇದು, ಹೀಟು. ನಾವು ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಸೊಪ್ಪು ತಗೊಂಡು ನಾವು ಬರ್ತೀವಿ. ಆದ್ರೆ ಇಲ್ಲಿ ನ್ಯಾಚುರಲ್ ಆಗಿ ಸೊಪ್ಪು ಕೂದು ಅದ್ರಲ್ಲಿ ನಾವ್ ಇವತ್ತು ಮೊಸಪ್ ಮಾಡ್ಕೊಂಡು ತಿಂತಾ ಇದೀವಿ. ಅಯ್ಯೋ, ನಂಗೆ ಮೊಸಪ್ ಬರುತ್ತೆ. ಉಪ್ಸಾರು ಮೇಲೆ ಹಿಂಗೆ ಮೊಟಕ್ತಾ ಇರ್ಬೇಕು. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು ಮೊಸಪ್ ಮಾಡ್ಬೋದು. ಸಿಗಡಿನೂ ಹಾಕಿದ್ರೆ ಬಹಳ ರುಚಿಯಾಗಿರ್ತದೆ. ಆದ್ರೆ ಇವಾಗ ಸಿಗಡಿ ಹಾಕುದ್ ಬೇಡ. ಸಿಗಡಿ ಉಪ್ಸಾರ್ಗೆ ಇದು ಅಷ್ಟೇ. ಉಪ್ಪು ಸಾರು ಹಾಕ್ಬಿಡ್ತೀನಿ. ಎಲ್ಲ ಕಿತ್ಕೊಬಿಡಿ ನೀವೇ. ಉದ್ದುದ್ದಾಗಿರೋದೆಲ್ಲ ಕಿತ್ಕೊಳ್ಳಿ. ನಾನು ತುಂಡೆ ಕಿತ್ಕೊ ಬರ್ತೀನಿ. ಕಿತ್ಕೊಳ್ಳಿ. ಇಂಥ ವಾತಾವರಣದಲ್ಲಿ ಬದುಕ್ತಾರಲ್ಲ ಅವರೇ ಪುಣ್ಯವಂತರು. ಯಾಕಂದ್ರೆ ಎಷ್ಟು ಸೊಪ್ಪು, ಎಷ್ಟು ಡೈಲಿ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳಿ, ಉಪ್ಸಾರು ಮಾಡ್ಕೊಳ್ಳಿ, ಮೊಸಪ್ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಇಲ್ಲಿ ಬೇಜಾನ್ ಸೊಪ್ಪಿದೆ. ಹೌದು. ಇವಾಗ ನಾವ್ ಮಾಡ್ತಿರೋದು ಎಂತ ಅಂತೀರಿ? ಎಲ್ಲದು ಉಪ್ಸಾರಿಗೆ ಎಲ್ಲದು ಹಾಕ್ತೀರಾ? ಎಲ್ಲಾನು ಹಾಕ್ತೀವಿ. ಅದಕ್ಕೇನಂತೀರಾ? ಬೆರಕೆ ಸೊಪ್ಪು. ಬೆರಕೆ ಸೊಪ್ಪಿನ ಉಪ್ಸಾರು ಅಷ್ಟೇ. ಇವತ್ತು ರೈತ ಬಂದು ಎಷ್ಟ್ ಕಷ್ಟಪಟ್ಟು ದುಡಿತಾನೆ ಗೊತ್ತಾ? 1 ಗಂಟೆಗೆ 5 ರೂಪಾಯಿನಂತೆ ಆ ಸೊಪ್ಪು ಕಟ್ಟಿ ಅವ್ನ ಜೀವನ ಮಾಡ್ಬೇಕಲ್ಲ. ಎಷ್ಟ್ ಕಷ್ಟ ಇದೆ. ನಾವು 10 ರೂಪಾಯಿ ಕೊಡು
5 ರೂಪಾಯಿ ಕೊಡು ಅಂದ್ಬಿಡ್ತೀವಿ. ಹಂಗ ಅನ್ನಕೋಬೇಡಿ, ನೋಡಿ ಎಷ್ಟ್ ಕಷ್ಟ ನೋಡಿ. ಇಷ್ಟಿಷ್ಟೇ ಚಿಕ್ಕದು ಸೊಪ್ಪು, ಅದನ್ನ ಇಷ್ಟ ದೊಡ್ಡ ಆಗೋ ತನಕ ಪಾಲನೆ ಮಾಡಿ ಪೋಷಣೆ ಮಾಡಿ, ಅದಕ್ಕೆ ಬೇಕಾಗಿರೋ ಗೊಬ್ಬರ ಹಾಕಿ ಅದನ್ನ ಅಲ್ಲಿ ತನಕ ತಗೊಂಡ್ ಬರ್ತಾರೆ. ಅವಾಗ ಕಾಲಕ್ಕೆ ಸರಿಯಾಗಿ ನೀರ್ ಹಾಕೂಡ ಅದು ಅರಸ್ಬೇಕು. ನೀರಿಲ್ದ ಅಂದ್ರೆ ಬೆಳೆ ಎಲ್ಲ ಹೋಗುತ್ತೆ. ನೀರ್ ಸಹಿತ ಹಾಕ್ಲೇಬೇಕು. ಅಷ್ಟೆಲ್ಲ ಪಾಲನೆ ಪೋಷಣೆ ಮಾಡೋ ರೈತನಿಗೆ ನಾವು ಒಳ್ಳೆ ಬೆಲೆ ಕೊಡ್ಲೇಬೇಕು ಅಲ್ವಾ ಅಮ್ಮ? ನಾವ್ ಬೇಗ ಕಿತ್ಕೊಂಡು ಇವಾಗ ಹೋಗ್ಬಿಡೋಣ ಅಮ್ಮ. ಪುಟ್ಟರಂಗಣ್ಣ ಚೆನ್ನಾಗಿದ್ಯಾ? ಆರಾಮ? ಗೊತ್ತವ್ರ ನಂಗೆ, ಹಳೆ ಪರಿಚಯ. ಹೌದಾ? ಓ, ರಾಗಿಣಿ ಅವ್ರಿಗೆಲ್ಲ ಪರಿಚಯ, ಗೊತ್ತು. ಕೆಸರುಗೆರೆ ಅವ್ರೆಲ್ಲ ಗೊತ್ತಪ್ಪ ನಂಗೆ. ನಿರ್ಮಡ್ಗಲ್ವಾ ಈಗ ರಾಗಿಣಿ ಮಡಗಿ? ಒಂದೇ ನಿಮಿಷ, ಹೊಗೆ ಬಂದ್ಬಿಡ್ತು, ಸಪ್ಪಾಕ್ಬಿಡ್ತೀನಿ ಅಮ್ಮ. ನಾವಿವಾಗ ರಾಗಿ ಇಟ್ಟು ಬೆರ್ಕೆ ಸೊಪ್ಪು ಉಪ್ಸಾರು, ಅದಕ್ಕೆ ಯಾವ್ದು ಆಡಿಲ್ವೇ? ಹೌದೇ? ಯಾವ್ದು? ಇಟ್ಟು ಮಡಿ ಸೊಪ್ಪು ಮಾಡಿ ಎಲೆನಾರಿ ಇಟ್ಟಿಕ್ಕದಲ್ಲಿ ಪೋದೆ, ಎಲೆನಾರಿ ಇಟ್ಟಿಕ್ಕದಲ್ಲಿ ಪೋದೆ, ಪ್ರಾಣದ ಪದ್ಮಪುರುಷ ಕೆರೆಯಲ್ಲಿ ಬಳ್ಳೆ ಸೊಪ್ಪ ಕುಯ್ದು ಬಂದೆ, ಕೆರೆಯಲ್ಲಿ ಬಳ್ಳೆ ಸೊಪ್ಪ ಕುಯ್ದು ಬಂದೆ, ಬಳ್ಳೆ ಸೊಪ್ಪ ಕುಯ್ಯುವಾಗ ಎಲೆನಾರಿ ಬೆಳ್ಳಗಿದ್ದ ಪುರುಷನಾರೆ, ಎಲೆನಾರಿ ಬೆಳ್ಳಗಿದ್ದ ಪುರುಷನಾರೆ, ಪ್ರಾಣದ ಪದ್ಮಪುರುಷ ಅದು ಒಂದು ಬಿಳಿಯ ಕೊಕ್ಕರೆಯಲ್ಲವೇ, ಅದು ಒಂದು ಬಿಳಿಯ ಕೊಕ್ಕರೆಯಲ್ಲವೇ, ಇಟ್ಟು ಮಡಿ ಸೊಪ್ಪು ಮಾಡಿ ಎಲೆನಾರಿ ಇಟ್ಟಿಕ್ಕದಲ್ಲಿ ಪೋದೆ, ಎಲೆನಾರಿ ಇಟ್ಟಿಕ್ಕದಲ್ಲಿ ಪೋದೆ, ಒಡೆಯಲಿಲ್ಲ ಬಡಿಯಲಿಲ್ಲ ಎಲೆನಾರಿ ಮೈಯೆಲ್ಲ ಗಾಯವೇನೆ, ಎಲೆನಾರಿ ಮೈಯೆಲ್ಲ ಗಾಯವೇನೆ, ಪ್ರಾಣದ ಪದ್ಮಪುರುಷ ಹಿತ್ತಲಲ್ಲಿ ಸೀಗೆ ಮುಳ್ಳ ನುಗ್ಗಿ ಬಂದೆ, ಹಿತ್ತಲಲ್ಲಿ ಸೀಗೆ ಮುಳ್ಳ ನುಗ್ಗಿ ಬಂದೆ ಮಾಡ್ಕೊಂಡು ಸೊಪ್ಪು ಮಾಡ್ಕೊಂಡು ನಮ್ಮ ಹಳ್ಳಿಯಲ್ಲಿ ನಮ್ ಜನರೆಲ್ಲ ಈ ತರ ಎಲ್ಲ ಹಾಡುಗಳೆಲ್ಲ ಹೇಳ್ತಾರ ಕಣವ. ಎಲ್ಲಾ ಸಂದರ್ಭದಲ್ಲೂ ಒಂದೊಂದು ಹಾಡುಗಳು ಇದ್ದೇ ಇರುತ್ತೆ. ಅಂದ್ರೆ ಅಡ್ಗೆ ಮಾಡ್ಬೇಕಾದ್ರೆ ಒಂದು ಹಾಡು, ರಾಗಿ ಬೀಸ್ಬೇಕಾದ್ರೆ ಒಂದು ಹಾಡು, ಭತ್ತ ಕುಟ್ಬೇಕಾದ್ರೆ ಒಂದು ಹಾಡು, ಎಲ್ಲಾದ್ರಲ್ಲೂ ಕಲ್ತಿದ್ದೀವಿ. ರಾಗಿ ಬೀಸುವ ಕಲ್ಲೇ ರಾಜನ ಒಡಿಗಲ್ಲೇ, ರಾಯ ಹಣ್ಣೈನಾಲಾರೋ ಮನುಗೆ. ಅಮ್ಮ, ಇದು ಯಾವ ಸಾಂಗ್ ಇದು? ರಾಗಿ ಬೀಸುವಾಗ ಇರೋ ಸಾಂಗ್. ಇವಾಗ ನೀರು ಬಿಸಿ ಆಗಿದೆ, ಕುದಿತೈತೆ, ಕಾಳು ಹಾಕ್ಬಿಡೋಣ. ಇದು ಏನ್ ಕಾಳು? ತುಕ್ ತೊಗರಿ ಕಾಳು, ತುಕ್ ತೊಗರಿ ಹಸಿ ಕಾಳು, ತುಕ್ ತೊಗರಿ ಹಸಿ ಕಾಳು, ತುಕ್ ತೊಗರಿ ಹಸಿ ಕಾಳು. ಇವಾಗ ಕಾದಿರೋ ನೀರಿಗೆ ತುಕ್ಕು ತೊಗರಿ ಹಸಿ ಕಾಳನ್ನ ಹಾಕಿದೀವಿ. ಅದು ಚೆನ್ನಾಗಿ ಬೇಯ್ಬೇಕು. ನಾನು ಅಮ್ಮ ಹೋಗಿ ಅಲ್ಲೆಲ್ಲ ಸೊಪ್ಪು ಕುಯ್ಕೊಂಡ್ ಬಂದಿದೀವಿ. ಆ ಸೊಪ್ಪನ್ನ ಅಮ್ಮ ಇವಾಗೆಲ್ಲ ಸೋಸ್ಬಿಟ್ಟಿಟ್ಟಿದಾರಲ್ಲ ಅಮ್ಮ? ಹೌದು. ಆಕ್ಚುಲಿ ಇಲ್ಲಿ ಸಿಕ್ಕಿರೋ ಸೊಪ್ಪುಗಳಲ್ಲಿ ಅಂತ ಕಸ ಏನು ಇರೋದಿಲ್ಲ, ಅಷ್ಟು ಸೋಸೋ ಅವಶ್ಯಕತೆ ಇಲ್ಲ. ಹಂಗೆ ಮೇಲ್ಮೇಲೆ ಒಂಚೂರು ಸೋಸ್ಕೊಂಡು ನೀರಲ್ಲಿ ಚೆನ್ನಾಗಿ ತೊಳೆದಿದ್ದಾರೆ ಅಷ್ಟೇ ಅಲ್ವಾ? ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿದೀವಿ. ಕಾಳು ಬೆಂದ ತಕ್ಷಣ ನಾನು ಸೊಪ್ಪನ್ನ ತುಂಬ್ತೀನಿ. ಕಾಳು ಬೇಯ್ಬೇಕು. ಓಕೆ, ಇವಾಗ ಇದಕ್ಕೆ ಉಪ್ಸಾರಿಗೆ ಖಾರ ಮಾಡ್ತಾರೆ. ಹೌದು. ಖಾರಕ್ಕೆ ಏನೇನ್ ಹಾಕ್ಬೇಕು? ಖಾರಕ್ಕೆ ನೋಡಿ ಮೆಣಸು, ಬೆಳ್ಳುಳ್ಳಿ, ಮೆಣಸಿನಕಾಯಿ ಎಲ್ಲಾನು ತಗೊಬಂದಿದ್ದೀನಿ. ಮೆಣಸು, ಬೆಳ್ಳುಳ್ಳಿ, ಈ ಖಾರ ಒಣಮೆಣಸಿನ್ಕಾಯಿ ಖಾರನೇ ಚಂದ. ಈ ಹಸಿರು ಮೆಣಸಿನ್ಕಾಯಿ ಖಾರ ಬಾಳ ನೆಗಡಿ, ತಲೆನೋವು, ಪಿತ್ತ ಜಾಸ್ತಿ, ಗ್ಯಾಸ್ಟ್ರಿಕ್ ಎಲ್ಲ ಬರುತ್ತೆ. ಈ ಒಣಖಾರ ಬೇಕಾದ್ರೆ 15 ದಿನ ಇಟ್ಕೋಬಹುದು. 15 ದಿನ ಇಟ್ಕೋಬಹುದು. ಜಾಸ್ತಿ ನೀರ್ ಹಾಕಿ ರುಬ್ಬಾರ್ದು. ಆಮೇಲೆ ಈ ಮೆಣಸು, ಬೆಳ್ಳುಳ್ಳಿ ಯಾವಾಗ ಕೊರೋನಾ ಕಾಲದಲ್ಲ ನಾವ್ ಇದ್ರಲ್ಲೇ ಮುದ್ದೆ ತಿಂದಿದೀವಿ. ಅದಕ್ಕೆ ಅವಾಗೆಲ್ಲ ಹೇಳ್ತಾ ಇದ್ರು ಕೊರೋನಾ ಟೈಮಲ್ಲಿ ಜಾಸ್ತಿ ಬೆಳ್ಳುಳ್ಳಿ ತಿನ್ಬೇಕು, ಜಾಸ್ತಿ ಕರಿಮೆಣಸು ತಿನ್ಬೇಕು ಅಂತ. ಹೆಚ್ಚಿನ ಜನ ಬರೀ ಬೆಳ್ಳುಳ್ಳಿ ಕರಿಮೆಣಸಿನ ಜಾಸ್ತಿ ತಿಂದಿದ್ದಾರೆ, ಇನ್ಕ್ಲೂಡಿಂಗ್ ಮೀ. ನಾನು ಅಷ್ಟೇ. ನಮ್ಮ ಮನೇಲಿ ಏನ್ ಖಾಲಿ ಆಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ, ಬೆಳ್ಳುಳ್ಳಿ ಅಂತೂ KG ಗಟ್ಲೆ. ಆಮೇಲೆ ಕಾಳು ಮೆಣಸು ಅಷ್ಟೇ ತುಂಬಾ ಖರ್ಚು ಮಾಡ್ತಾ ಇದ್ವಿ. ಅದು ಆರೋಗ್ಯಕ್ಕೆ ಒಳ್ಳೇದು ಅಲ್ವಮ್ಮ? ಇವಾಗ ಇದೆಲ್ಲ ಹಾಕ್ಬಿಟ್ಟು ನಾವು ರುಬ್ಬೇಕಾ? ಖಾರಕ್ಕೆ ರುಬ್ಕೊಳ್ಳೋಣ. ಮೆಣಸಿಕಾಯಿನ ಸುಟ್ಕೋಬೇಕು. ಸುಟ್ಬೇಕಾ? ಹೆಂಗೆ? ಈ ಮೆಣಸಿಕಾಯಿನ ಈ ಕೆಂಡದಲ್ಲೇ ಸುಟ್ಕೋಬೇಕು. ಹಂಗೆ ಹಸಿ ಮೆಣಸಿಕಾಯಿ ಗದ್ಗದ್ ಹೊಡಿತದೆ. ಈ ಮೆಣಸಿಕಾಯಿನ ಈ ಕೆಂಡದಲ್ಲೇ ಸುಟ್ಕೋಬೇಕು. ಈ ಕೆಂಡದಲ್ಲಿ? ಒಲೆ ಅಡ್ಗೆ ಅಂದ್ರೆ ಏನಾರು ಸುಲಭ ಅನ್ಕೊಂಡಿದೀರಾ?
ಎಲ್ಲಾ ಗ್ಯಾಸ್ ತಗೊಂಡಿದ್ರು ನಮ್ಮ ಮನೇಲಿ ಇನ್ನೂ ನಾವು ಒಲೆ ಅಡ್ಗೆನೆ ಮಾಡೋದು ಈಗ್ಲೂನುವೆ ಈಗ್ಲೂನುವೆ. ಅದು ಚಂದ ಅಂದ್ರೆ. ನಾನಂತೂ ಗ್ಯಾಸ್ಗೆ ಹೋಗಲ್ಲ. ಓ ಹಿಂಗೆ ಹಾಕ್ಬಿಡ್ಬೇಕಾ? ಹಿಂಗ ಹಾಕ್ಬಿಟ್ಟು ಕೆಡದಲ್ಲಿ ಸುಡ್ಕೋಬೇಕು. ಪೂರ್ತಿ ಸುಟ್ಟೋಗಲ್ವೇ? ಇಲ್ಲ ನೋಡಿ ನೋಡಿ ನಾನು ಹೆಂಗ್ ಸುಡ್ತಾ ಇದೀನಿ ನೋಡಿ. ಓ ಈ ಖಾರನು ನೋಡಿ, ಆ ಮಿಕ್ಸಿ ಖಾರನು ನೋಡಿ ಎಷ್ಟ್ ದಿನ ಹೆಂಗ್ ಇಟ್ಕೋಬಹುದು ಅಂತ. ಇದು ಆಕ್ಚುಲಿ ಪಕ್ಕಾ ಹಳ್ಳಿ ಅಡಿಗೆ ಅಂತ ಹೇಳಿದ್ರೆ. ಇಲ್ಲಿ ಇದೆ ಕೆಂಡದಲ್ಲೇ ಸುಟ್ಟು ಕೆಂಡದಲ್ಲೇ ಅದನ್ನ ಫ್ರೈ ಮಾಡಿ ನಾವ್ ಆದ್ರೆ ಬಾಣ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಆರಾಮಾಗಿ ಹುರಿತೀವಿ. ಇಲ್ಲ ಹಂಗೆಲ್ಲ ಇಲ್ಲ, ಕೆಂಡದಲ್ಲೇ ಹುರಿಯೋದು. ಇವಾಗ ಮೆಣಸಿಕಾಯಿ ಸುಟ್ಕೊಂಡಿದೀವಲ್ಲ, ಈ ಮೆಣಸಿಕಾಯಿನೂ ಒಂದ್ ಸ್ವಲ್ಪ ಹುಣಸೆ ಹಣ್ಣು ಹಾಕೊಳ್ಳೋದು. ಹಾಕೊಂಡು ಇದನ್ನ ರುಬ್ಬಬೇಕು. ಓಕೆ, ಮೆಣಸಿನ್ಕಾಯಿ ಒಂದ್ ಸ್ವಲ್ಪ ಹುಣಸೆ ಹಣ್ಣು ರುಬ್ಬಬೇಕು. ಈ ಬೇಯ್ತಾ ಇರೋದೇ ನೀರೇ ಸ್ವಲ್ಪ ತಗೊಂಡು ಈ ಬಿಸಿನೀರೇ ಕಾಳು ನೀರೇ ಹಾಕೋದು. ಪುಟ್ರಂಗಣ ಬಂದ್ರು, ನಾ ಎಲ್ಲಿರ್ತೀನೋ ಅಲ್ಲೇ ಬರ್ತಾರೆ. ನಾನಂದ್ರೆ ಸ್ಯಾನ ತಿರುತಿ. ಅಣ್ಣ ಇಟ್ಟುಂಡೆ ಉಣ್ಕೊಂಡೋಗಿ ಅಂತ ಬಾ. ಉಪ್ಸಾರು ಮುದ್ದೆ ಹಂಗೆ ಅದೇ ಶ್ರೇಷ್ಠ ಇವಾಗ ಅಂತ ಹೇಳ್ತವ್ರೆ. ನಮ್ ದೇವೇಗೌಡ್ರು ಇನ್ನು ಸ್ಟ್ರಾಂಗ್ ಆಗವ್ರೆ. ಹೆಂಗೆ ಉಪ್ಸಾರು ಮುದ್ದೆ ಪವರ್. ಎಲ್ರು ರಾಗಿ ಮುದ್ದೆ ತಿಂದ್ರೆ ಗಟ್ಟಿಯಾಗಿರ್ತಾರೆ ನಮ್ ದೇವೇಗೌಡ್ರ ತರ. ನಮ್ಮ ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡ್ರು ಸರ್ ಈಗಲೂ ಕೂಡ ರಾಗಿ ಮುದ್ದೆ ತಿಂತಾರೆ. ಸೊ ಈ ಒಂದು ಕ್ಷಣದಲ್ಲಿ ಅವ್ರನ್ನ ನೆನೆಸ್ಕೊಳ್ಳೋ ಅಂತ ಒಂದು ಸಂದರ್ಭ. ಅಮ್ಮ ಇವಾಗ ಅದಕ್ಕೆ ಏನೇನ್ ಹಾಕಿದ್ರಿ? ಹಸಿರು ಅದು ಮೆಣಸಿನಕಾಯಿ, ಹುಣಸೆ ಹಣ್ಣು ಹಾಕಿದ್ರಿ. ಈಗ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತೆ ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಅದಕ್ಕೆ ಇವಾಗ ನಾವು ಒಣಮೆಣಸಿನಕಾಯಿ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಮೆಣಸು, ಉಪ್ಪು ಎಲ್ಲ ಹಾಕಿ ಈಗ ಖಾರ ರೆಡಿ ಆಗಿದೆ. ಇವಾಗ ಅದನ್ನ ಬಿಸಿ ಬಿಸಿ ಗಮ್ಮಂತ ಹೆಂಗೆ ನೋಡಿ, ಆ ಒಂದು ಅಥೆಂಟಿಕ್ ಘಮ ಇದೆ ಗೊತ್ತಾ, ಅದು ಸಿಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ಇದಕ್ಕೆ ನಮ್ಮ ಹಳ್ಳಿಯವ್ರು ಏನ್ ಹೇಳ್ತಾರೆ ಗೊತ್ತಾ? ಮಾಡೋಳ್ ಗುಣವ, ಮಡಕೆ ಗುಣವ, ಅಟ್ಟೋಳ್ ಗುಣವ, ಚಟ್ಟಿ ಗುಣವ ಅಂತ ಹೇಳ್ತಾರೆ ಇದಕ್ಕೆ. ಅಮ್ಮ ಇನ್ನೊಂದ್ಸರಿ ಹೇಳಿ, ಇನ್ನೊಂದ್ಸರಿ ಹೇಳಿ. ಮಾಡೋ ಗುಣವ, ಮಡಕೆ ಗುಣವ, ಮಾಡೋಳ್ ಗುಣವ, ಮಡಕೆ ಗುಣವ, ಅಟ್ಟೋಳ್ ಗುಣವ, ಅವ್ಳು ಚಟ್ಟಿ ಗುಣವ ಅಂತಾರೆ. ಅಟ್ಟೋಳ್ ಗುಣವ, ಅವಳು ಚಟ್ಟಿ ಗುಣವ. ಚಟ್ಟಿ ಅಂದ್ರೆ ಮಡಕೆ ಮೇಲೆ ಇಷ್ಟಾಗ್ಲ ಮುಚ್ತಾರಲ್ಲ ಆಗಿನ ಕಾಲದ್ದು, ಅದು ಚಟ್ಟಿ ಅಂತ ಹೆಸರು ಅದಕ್ಕೆ. ಯೂಶಲಿ ನಮ್ಮ ರಾಘೋಸ್ ಕಿಚನ್ ಅಲ್ಲಿ ನಾವು ಬರೋ ಗೆಸ್ಟಿಗೆ ಎಲ್ರಿಗೂ ಒಗಟುಗಳನ್ನ ಕೇಳ್ತಾ ಇದ್ವಿ. ಬಟ್ ಇವ್ರು ಒಂದ್ ಒಳ್ಳೆ, ಅಮ್ಮ ಇದು ಗಾದೆ ಮಾತ ಏನಿದು? ಗಾದೆ ಎಲ್ಲ ಗಾದೆನೆ, ಗಾದೆ ಮಾತುಗಳನ್ನ ಹೇಳ್ತಿದ್ರೆ. ನಿಮಗೆ ಯಾವ್ದಾದ್ರು ಒಗಟು ಗೊತ್ತಿದ್ಯಾ? ಗೊತ್ತಿದೆ, ಕೇಳಿ. ನಾಲ್ಕಮೂಲೆ ಚೌಕ, ನಾಲ್ಕಮೂಲೆ ಚೌಕ, ಕೈಯಲ್ಲಿ ಚೆಲ್ತೀವಿ, ಬಾಯಲ್ಲಿ ಹಾಯ್ಕೋತೀವಿ. ಏನು? ನಾಲ್ಕಮೂಲೆ ಚೌಕ, ಕೈಯಲ್ಲಿ ಚೆಲ್ತೀವಿ, ಬಾಯಲ್ಲಿ ಹಾಯ್ಕೋತೀವಿ. ಒಡ್ಸಿ ಈಗ. ಸರ್ರಾತ್ರಿ ಸರ್ದಾರ, ಕರಿ ಕಂಬಳಿ ಸುಬೇದಾರ. ಕರ್ರಾತ್ರಿ ಸರ್ದಾರ, ಸರ್ರಾತ್ರಿ ಸರ್ದಾರ ಚಂದ್ರ ಇಲ್ಲ ಅಲ್ವಾ? ಸುಂದ್ರ ಅಲ್ಲ. ಸರ್ರಾತ್ರಿ ಸರ್ದಾರ, ಕರಿ ಕಂಬಳಿ ಸುಬೇದಾರ. ಆಕಾಶನಾ? ಅಲ್ಲ ಇದ್ ಬಿಡಿ, ಫಸ್ಟ್ ಒನ್ ಹೇಳಿ. ನೆಂಟ್ರೆ ಯೋಚನೆ ಮಾಡಿ. ನಾಲ್ಕು ಮೂಲೆ ಚೌಕ, ಕೈಯಲ್ಲಿ ಚೆಲ್ತೀವಿ, ಬಾಯಲ್ಲಿ ಹಾಯ್ಕೋತೀವಿ. ಏನಿರ್ಬೋದು? ಆಕ್ಚುಲಿ ನನಗೇನು ಗೊತ್ತಾಗ್ತಾ ಇಲ್ಲ. ನಮ್ಮವ್ರು ಎಲ್ರೂ ಯೋಚನೆ ಮಾಡ್ತಿದ್ದಾರೆ. ಇರೋರು ಎಲ್ಲಾರ ಹತ್ರನೂ ಇದೆ ಅದು. ಇಲ್ಲರು ಎಲ್ಲರ ಹತ್ರನೂ ಇದೆಯಾ? ಕೈಯಲ್ಲಿ ಚಲ್ತೀವಿ, ಬಾಯಲ್ಲಿ ಹಾಯ್ಕೋತೀವ. ಎಲ್ಲ ಅದೆಲ್ಲ ಮಾಡಿ ಬಿಟ್ಟು ಬಂದಿರೋರು ಇವ್ರು. ಅಯ್ಯಯ್ಯೋ, ನಾನಂತೊಳೇನಲ್ಲ. ಚೋಟು ದೈದನ್ಗೆ ಚೀಟಿ ಕುಲಾಬಿ. ಚೋಟು ದೈದನ್ ಚೀಟಿ ಕುಲಾಬಿ. ಬೆಂಕಿ ಕಡ್ಡಿ ಅಲ್ಲ. ಅಲ್ಲ ಅಂತ ಅವ್ರೆ ಬೆಂಕಿ ಹೇಳ್ಬಿಟ್ರು. ಇರ್ಲಿ, ಫಸ್ಟ್ ಒಂದು ಉತ್ತರ ಹೇಳಿ ಮಂಚಮ್ಮ.
ಫಸ್ಟ್ ಒನ್ ಉತ್ತರ ಹೇಳಿ. ನಿಮ್ಮ ಹತ್ರ ಎಲ್ಲರ ಹತ್ರನೂ ಆಗ್ಬೇಕಣವ. ನನ್ನ ಹತ್ರನೂ ಇದ್ದದ. ಎಕ್ಸರ್ಸೈಜು ಪೆನ್ನು ಕೈಯಲ್ಲಿ ಚಲ್ತಿ ಬಾಯಲ್ಲಿ ಕೈಲಿ ಬರೀತೀವಿ. ನಾಲ್ಕ ಮೂಲೆ ಚೌಕ ಅಂದ್ರೆ ಗೊತ್ತಾಗಲ್ಲ. ನಾಲ್ಕ ಮೂಲೆ ಚೌಕ ಅಂದ್ರೆ Exercise. ಕೈಯಲ್ಲಿ ಚಲ್ತೀವಿ ಬಾಯಲ್ಲಿ ಹಾಯ್ಕೋತೀವಿ. ಗಟ್ಟಿ ಮಾಡಲ್ವಾ ನಾವು? ಸೂಪರ್ ಸೂಪರ್ ಸೂಪರ್. ಇನ್ನೊಂದ್ ಹೇಳಿದ್ರೆ ಅದಕ್ಕೆ ಉತ್ತರ ಸರ್ರಾತ್ರಿ ಸರ್ದಾರ ಕರಿ ಕಂಬಳಿ ಸುಬೇದಾರ. ಸರ್ರಾತ್ರಿ ಸರ್ದಾರ ಕರಿ ಕಂಬಳಿ ಸುಬೇದಾರ ಸುಬೇದಾರ. ಯಾವನವನು? ಯಾವಲ್ಲ ಅವ್ನು? ರಾತ್ರಿ ಹೊತ್ತೆ ಬರೋನು ಕಳ್ಳ. ರಾತ್ರಿ ಹೊತ್ತೆ ಬಂದಾನ? ಹಂಗಾರನ್ ಪೋಲಿ ನನ್ ಮಗ. ರಾತ್ರಿ ಹೊತ್ತೆ ಬರ್ತಾನೆ ಹೇಳಿ. ರಾತ್ರಿ ಹೊತ್ತು ಬಂದರು. ಖಾರ ರೆಡಿ, ಸೊಪ್ಪು ತುಂಬಿಡುವ. ಇರವ ಕರ್ರಾತ್ರಿ ಸರ್ದಾರ ಅಲ್ಲ, ಸರ್ರಾತ್ರಿ ಸರ್ದಾರ ಕರಿ ಕಂಬಳಿ ಸುಬೇದಾರ. ಅದೆಲ್ಲ ಹೆಂಗ್ ಮಾಡಿರವ ಇದ್ರಲ್ಲಿ ಈ ಹೊಗೆಲಿ. ಅಯ್ಯೋ, ಬೆರ್ಕೆ ಸೊಪ್ಪು ನೋಡಿ, ತೋಟದಲ್ಲಿ ಎಲ್ಲಾ ತರ ಸೊಪ್ಪುಗಳನ್ನು ಆಯ್ಕೊಂಡ್ ಬಂದು, ಆಹಾ ಖಾರ ಸ್ಮೆಲ್ ನೋಡಿ, ಸ್ಮೆಲ್ ನೋಡಿ, ಖಾರ ಸ್ಮೆಲ್ ನೋಡಿ. ಸೊಪ್ಪು ತುಂಬುವಾಗ ಯಾವತ್ತೂ ಮುಚ್ಚಬಾರ್ದು. ಹೌದಾ? ಹಿಂಗೆ ಬೇಯ್ಬೇಕದು ಉರಿಲಿ. ಅದ ಆರಾಮಾಗಿ ಬೇಯ್ತಾ ಇರ್ತದೆ. ನಂಗೆ ಸರ್ರಾತ್ರಿ ಸರ್ದಾರ ಕರಿ ಕಂಬಳಿ ಸುಬೇದಾರ ಅವನ್ ಯಾರು ಅಂತ ಹೇಳಿ. ಏನ್ ಯಜ್ಞ? ಯಜ್ಞ ಸರ್ರಾತ್ರಿ ಸರ್ದಾರ ಕರಿ ಕಂಬಳಿ ಸುಬೇದಾರ ಸುಬೇದಾರ. ಅಯ್ಯೋ ದೇವ್ರೆ. ಅಮ್ಮ, ನಾವು ನಮ್ಮ ನೆಂಟರಿಗೆ ತುಂಬಾ ಒಗಟುಗಳನ್ನ ಕೇಳ್ತಾ ಇರ್ತೀವಿ. ನೆಕ್ಸ್ಟ್ ಕೇಳ್ಬೇಕು ಅಂತಂದ್ರೆ ನಾನು ನಿಮಗೆ ಕಾಲ್ ಮಾಡ್ತೀನಿ, ನೀವು ನಂಗೊಂದ್ 4 ಹೇಳ್ಕೊಡ್ತಾ ಇರಿ. ಆಯ್ತು ಅಷ್ಟೇ. ನಮ್ದು ಕೆರೆ ಸುತ್ತ ಕುರಿ ಹೆಜ್ಜೆ. ಏನಪ್ಪ ಏನೇನೇನೇನು? ಕೆರೆ ಸುತ್ತ ಬರೀ ಕುರಿ ಹೆಜ್ಜೆನ. ಕೆರೆ ಸುತ್ತ ಕುರಿ ಹೆಜ್ಜೆ. ಕುರಿ ಹೆಜ್ಜೆನಾ? ಹೆಜ್ಜೆ. ಕೆರೆ ಸುತ್ತ ಕುರಿ ಹೆಜ್ಜೆ ಅಂತದೇನು? ಕೆರೆ ಸುತ್ತ ಕುರಿ ಹೆಜ್ಜೆ. ರೆಡಿ ಖಾರ. ಅದ್ ತಟ್ಟೆಗೆ ಹಾಕ್ಬಿಡಿ. ಬೇಳೆಕಾಳು, ಹುಳ್ಳಿಕಾಳು, ತೊಗರಿ ಕಾಳು ಎಲ್ಲಾನು. ಈಗ ಹಸಿ ಪದಾರ್ಥ ಅಲ್ವಾ, ಅದಕ್ಕೆ ಇದು ತುಪ್ಪ ತೊಗರಿ ಕಾಳಿದು. ಓಕೆ. ಈ ತುಪ್ಪ ತೊಗರಿ ಹಸಿ ಕಾಳಲ್ಲಿ ಉಪ್ಸಾರು ಬಹಳ ಇವಾಗ ನಿಮ್ಗೆ ಎಷ್ಟು ಏಜ್? ನನ್ಗೆ 60 ವರ್ಷ ಆಗೋಯ್ತು. ಈಗ್ಲೂ ನಿಮ್ ಮನೇಲಿ ನೀವೇ ಅಡ್ಗೆ ಮಾಡೋದು? ನಾನೇ ಮಾಡ್ಕೋತೀನಿ. ಓ, ಯಾರು ಹೆಲ್ಪ್ ತಗೊಳೋದಿಲ್ಲ? ನಾನ್ ತಗೊಳಲ್ಲ. ಒಲೆಲ್ಲೇ ಅಡ್ಗೆ ಮಾಡೋದು? ಒಲೆಲ್ಲೇ ಅಡ್ಗೆ ಮಾಡ್ತೀನಿ ನಾನು. ಕಣ್ಣೂರಿ ಬರೋದು ಏನಿಲ್ಲ, ಚೆನ್ನಾಗಿ ಸೌದೆ ಎಲ್ಲ ಆರ್ಸ್ಕೊಂಡು ಸರಿಯಾಗಿ ಇಟ್ಕೊಂಡಿರ್ತೀವಿ ನಾವು. ಓ, ಕಣ್ಣೂರಿನೂ ಇಲ್ಲ, ಏನೂ ಇಲ್ಲ. ಅದೇ ಒಂಥರ ಔಷಧಿ ಇದ್ದಂಗೆ. ತುಂಬಾ ಸಿಂಪಲ್. ನಾವು ಅವಾಗಿಂದ ಈ ಒಂದು ವಾತಾವರಣದಲ್ಲಿ ಇಷ್ಟು ಸೌದೆ ಒಲೆ ಹಾಕೊಂಡ್ ಕಣ್ಣಿಗೆ ಹೊಗೆ ಬರ್ತಾ ಇದ್ರು ಏನು ಫೀಲ್ ಆಗ್ತಾನೆ ಇಲ್ಲ. ಬಿಕಾಸ್ ಅಷ್ಟು ಚೆನ್ನಾಗ್ ಅನಿಸ್ತಾ ಇದೆ ಉಪ್ಸಾರಿನ ಖಾರದ ಘಮ. ನನಗೆ ಇವಾಗ ಬೇಗ ಉಪ್ಸಾರು ಕುಡಿಬೇಕು ಹಿಂಗ್ ಆಸೆ ಅಮ್ಮ ಆಗಿದ್ಯಾ? ಜಾಸ್ತಿ ಇನ್ನೂ ಬೇಕು ನಮ್ಮ ಮನೆಗೆ ಖಾರ ಅಂದ್ರೆ ಒಂದಿಷ್ಟು ಇಷ್ಟೇ ಕೊಬ್ಬರಿ ಹಾಕಬಹುದು. ಅದಕ್ಕೆ ಕೊಬ್ಬರಿ ಹಾಕಬಹುದು. ಕೊಬ್ಬರಿ ಹಾಕೊಂಡು ರುಬ್ಬಿದ್ರೆ ಇನ್ನ ಟೇಸ್ಟ್. ಅಂದ್ರೆ ನೀವು ಹೇಳ್ತಿರೋದು ಇದು ಮೇನು. ಇದಕ್ಕೆ ಮಿಕ್ಕಿದ್ದೆಲ್ಲ ಎಕ್ಸ್ಟ್ರಾ ಅಡಿಷನಲ್ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ನೀವು ಮಾಡ್ಕೋಬಹುದು. ಓಕೆನಾ? ಇದಕ್ಕೆ ಒಂದ್ ಅರ್ಧ ಟೊಮೊಟೊ ಹಾಕ್ಬಿಡಿ, ಬೆಂದದ್ದನ್ನ ಬಹಳ ಚೆನ್ನಾಗಿರ್ತದೆ. ಅದೊಂಥರ. ಆಮೇಲೆ ಸ್ವಲ್ಪ ಸಿಗಡಿ ಇವಾಗ ನಾನ್ ವೆಜ್ ತಿನ್ನಕ್ ಇಷ್ಟಪಟ್ಟವರು ಸಿಗಡಿ ಹಾಕೋಬಹುದು, ಎಗ್ ಹಾಕೋಬಹುದು. ಇಷ್ಟೇ ಸಾಕು ಅಂದ್ರೆ ನಂಗೆ ಇಷ್ಟೇ ಸಾಕು. ನಂಗೆ ಪಕ್ಕ ನಾಟಿ ಸ್ಟೈಲ್ ಬೇಕು, ನಂಗೆ ಇಷ್ಟೇ ಸಾಕು. ನಮ್ ವೀಕ್ಷಕರಿಗೆ ಇಷ್ಟೇ ಮಾಡೋದು ಹೆಂಗೆ ಅಂತ ನಾ ತೋರ್ಸ್ಬೇಕಾಗಿತ್ತು. ನಂಗೆ ಇಷ್ಟೇ ಸಾಕು, ನನಗೆ ಇವಾಗ ಅದನ್ನ ಕುಡಿಬೇಕು. ಆಯ್ತು. ಸೊಪ್ಪು ಒಂದ್ ಸ್ವಲ್ಪ ಇದಾಗ್ಬಿಡ್ಲಿ ತಾಳಿ. ಉರಿಯೋದ್ ಬೇಡವಾ? ನಂಗೆ ಆಸೆ ಇತ್ತಿದಲ್ಲ, ಉರಿಯೋದು ಬಿಡೋಣ ತಾಳಿ. ನಮ್ಮ ಅಜ್ಜಿದಿರು ನಮ್ಗೆಲ್ಲ ಬಾಣ ತಂದೆಲ್ಲ ಹಂಗ್ ಮಾಡಿ ಮಾಡಿ ತೋರ್ಸಿ ನೋಡಿ ಹಿಂಗ್ ಗಟ್ಟಿಗಿರೋದು ನಾವು. ಇವಾಗ ನೀವು ಮುಂದಿನ ಪೀಳಿಗೆಗೆ ಹೇಳ್ಬೇಕು ಹೆಂಗೆ ಏನು ಎತ್ತ. ಅಂಗನವಾಡಿ ಕಾರ್ಯಕರ್ತೆಯಾಗಿ ಎಲ್ಲ ಹೇಳಿದೀವಲ್ಲ, ತಾಯಂದ್ರ ಸಭೆಗಳಲ್ಲಿ, ಪೌಷ್ಟಿಕ ಶಿಬಿರದಲ್ಲಿ ಎಲ್ಲ ಪ್ರತಿಯೊಂದು ಹೇಳಿದೀವಿ. ಈಗ್ಲೂ ಕರ್ಸ್ಕೋತಾರೆ. ನಮ್ನ ಒಂದು ತಮಡಳ್ಳಿ ಅಂತ ಇದೆ, 15 ವರ್ಷ ಕೆಲಸ ಮಾಡಿದೀನಿ ಇಲ್ಲಿ. ಅವ್ರು ಹೋದ್ರೆ ನಮ್ನೆಲ್ಲ ಬಹಳ ಇದಾಗಿ ನೋಡ್ಕೋತಾರೆ. ಓಕೆ. ಇನ್ನಮ್ಮ ನೀವ್ ಏನೇನ್ ಕೆಲ್ಸಗಳನ್ನ ಮಾಡಿದೀರಾ? ಅಂಗನವಾಡಿ ಕಾರ್ಯಕರ್ತೆ ಕೆಲಸ ಮಾಡಿದೀನಿ, ನೈಟ್ ಸ್ಕೂಲ್ ಮಾಡಿದೀನಿ. ಆಮೇಲಿಂದ ಮಕ್ಕಳುಗಳಿಗೆ ಹೇಳ್ಕೊಡೋದು. ಈಗ ಜಾನಪದ, ಭಾವಗೀತೆ, ಭಕ್ತಿಗೀತೆ ಎಲ್ಲನೂ ತಬಲಾ, ಹಾರ್ಮೋನಿ ಇದ್ದಾರೆ. ಯಾವ ಮಕ್ಳು ಬರ್ಲಿ ನಾನು ಹೇಳ್ಕೊಡಕ್ ರೆಡಿ ಇದ್ದೀನಿ. ಹೌದಾ? ಫ್ರೀ ಹೇಳ್ಕೊಡ್ತಾ ಇದೀವಿ. ಫ್ರೀ ಹೇಳ್ಕೊಡ್ತಿದ್ದಾರೆ ಇಲ್ಲಿ ನೋಡಿ. ಆಕ್ಚುಲಿ ಜನಪದ ಗೀತೆ ಮಾದೇವ ಸ್ವಾಮಿ ಮನೆ ಇದೆ, ಅಲ್ಲೇನೆ ಚೇತನ್ ಕಾಂಪ್ಲೆಕ್ಸ್ ಇದೆ, ಅಲ್ಲಿ ನಾನು ಇರ್ತೀನಿ. ಯಾವಾಗ್ಲೂ ಇರ್ತೀನಿ. ಚೇತನ್ ಯಾರಾದ್ರೂ ಬರ್ಲಿ ನಾನು ಫ್ರೀ ಹೇಳ್ಕೊಡ್ತೀನಿ. ಭಾವಗೀತೆ, ಭಕ್ತಿಗೀತೆ, ಆಸೆ ಗೀತೆ, ತತ್ವ, ಜಾನಪದ, ಕೋಲಾಟ, ಮತ್ತೆ ಇನ್ನೊಂದು ಲಾವಣಿದೊಂದು ಹಂಗೆ ಬಂದ್ಬಿಡ್ಲಿ ಜಲಕ್ಕೂ ಚಿಕ್ಕದು.
ಭಾರತ ದೇಶದಿ ಬಾಲೆಯ ವಿವರವ ಲಾಲಿಸಿ ಕೇಳಿರಿ ಹರುಷದಲ್ಲಿ, ಲಾಲಿಸಿ ಕೇಳಿರಿ ಹರುಷದಲ್ಲಿ. ಬಾಲಕ ನದಿ ಬಲು ಲೀಲೆಯ ನಾಡುತ್ತ ವರುಷ ವೇಳನ್ನು ಕಳೆದಳು ಸರಸದಲ್ಲಿ. ಮುದ್ದಿನ ಮಗಳಿಗೆ ವಿದ್ಯೆಯ ಕಲಿಸಲು ಸ್ಕೂಲಿಗೆ ಕಳಿಸುವ ಶ್ರದ್ಧೆಯಲ್ಲಿ, ಸ್ಕೂಲಿಗೆ ಕಳಿಸುವ ಶ್ರದ್ಧೆಯಲ್ಲಿ. ಬುದ್ಧಿಯಿಂದಾತ ಶ್ರದ್ಧೆಯ ವಹಿಸಿ ಕಾಲೇಜ್ ವರೆವಿಗೂ ಓದುತ್ತಲೇ. ಕಾಲೇಜ್ ಓದಿದ ಬಾಲೆಯು ತಾನಿನ್ನು ದಿನ ದಿನಕ್ಕೆ ಹೂವನ ಧರಿಸಿಹಳು, ದಿನ ದಿನಕ್ಕೆ ಹೂವನ ಧರಿಸಿಹಳು. ಮಾತಾ ಪಿತೃಗಳು ಮಗಳಿಗೆ ಮದುವೆಯ ಮಾಡಲು ಮನದೊಳು ಯೋಚಿಪರು. ಯೌವನ ತುಂಬಿದ ಯಶೋದ ಬಾಲೆಗೆ 7-8 ವರ್ಷವು ಕಳೆದೋಯ್ತು. ಬಾಲೆಯು ಹಳೆದಂತ ತಾಯಿ ತಂದೆಗಳಿಗೊಳಗಡೆ ಯೋಚನೆ ಬಲವಾಯ್ತು. ಓದಿದ ವರಗಳ ಕೇಳೋಣವೆಂದರೆ ಕೇಳುವರ್ ಬಾರಿ ಒಡವೆಗಳ, ಕತ್ತಿಗೆ ಚೈನು ಕೈಗೆ ವಾಚು ಕೇಳುವರು ಉಲ್ಲನ್ ಶೂಟುಗಳ. ಇಷ್ಟಲ್ಲದೆ ಮತ್ತೆ ಕೇಳುವರು ಭಾರಿ ಬೆಲೆ ಬಾಳುವ ಆಸ್ತಿಗಳ. ಅತ್ತೆಯ ಮನೆ ಬಳಿ ತಿರುಗಲು ಕೇಳುವ ಸೈಕಲ್ ಗುಟುಗುಟು ಕಾರುಗಳ. ಗುಟು ಕಾರುಗಳ. ನೋಡಿ ಇವಾಗ ಎಲ್ಲಿ ಹೇಳ್ತಾರೆ, ಇವಾಗ ಈ ತರ ಸಾಂಗ್ ಗಳೆಲ್ಲ ಇಲ್ಲಮ್ಮ, ನೀವುಗಳೆಲ್ಲ ಹೇಳ್ಕೊಡ್ಬೇಕು ಅಮ್ಮ. ನೋಡಿ ನಾವು ಸ್ಟಾರ್ಟ್ ಮಾಡಿದಾಗ ಮಳೆ ಬಂತು, ಕತ್ಲಾಯ್ತು, ಆದ್ರೂ ನಾವು ಇಟ್ಕೊಂಡಿದ್ದ ಆಟನ ಬಿಡ್ಲಿಲ್ಲ. ಹಂಗಾಗಿ ಮನಸ್ಸಿನ ಉದ್ದೇಶ ಅಷ್ಟೇ, ಏನ್ ಮಾಡ್ಬೇಕು ಅನ್ಕೊಂಡಿದೀವಿ ಅದ್ ಮಾಡ್ಲೇಬೇಕು, ಸುಖ ಸಿಗೋದು. ನೋಡಿ ಇವಾಗ ಹೆಂಗ್ ಗುರಿತೈತೆ ನೋಡಿ ಅಷ್ಟೇ. ಎಲ್ಲ ಬೇಕು ಅಂತ ಗುರಿಲಿಲ್ಲ ನೋಡಿ, ಇವಾಗ ಅದಕ್ಕೆ ತಾನಾಗಿ ತಾನೇ ಇವಾಗ ಬಂತು ವಯಸ್ಸು. ಎಲ್ಲದು ಹಂಗೆ ಅಲ್ವಮ್ಮ? ಅಷ್ಟೇ. ಅದೇ ಅಮ್ಮ, ಇವಾಗ ನೋಡಿ ನೀವು ಅಷ್ಟೊತ್ತಿಂದ ನಮ್ ಜೊತೆ ಇದ್ದೀರಾ. ನಿಮ್ಮ ಒಂದು ಡೆಡಿಕೇಶನ್, ನೀವೊಂದು ಅಡಿಗೆ ಮಾಡ್ಬೇಕು ಅಂತ ಹೇಳಿದ ಕೂಡಲೇ ಎಲ್ಲ ಐಟಮ್ಸ್ ತಗೊಂಡು ನೀವು ಬಂದ್ರಿ, ಅಷ್ಟೊತ್ತು ನಮ್ ಜೊತೆ ನೀವು ಕಾಲ ಕಳೆದ್ರಿ, ನಮಗೆ ತುಂಬಾನೇ ಸಂತೋಷ ಆಯ್ತು, ತುಂಬಾನೇ ಸಂತೋಷ. ನಿಮ್ಮ ಅನುಭವನ ನಮ್ಮ ಹತ್ರ ಹಂಚ್ಕೊಂಡ್ರಿ, ಒಳ್ಳೊಳ್ಳೆ ಹಾಡುಗಳನ್ನ ನಮ್ಮ ಯುವ ಪೀಳಿಗೆಗೆ ಹೇಳ್ಕೊಟ್ರಿ ಅಲ್ವಾ? ಇವೆಲ್ಲ ಯಾವ ಹಾಡು? ಇನ್ನು ಅವೇ ಹಳೆ ಹಾಡು. ಅದು ಜ್ಞಾನ ಭಂಡಾರ ಅಂತಾರೆ ಗೊತ್ತಾ ನಮ್ಮ ಮಂಚಮ್ಮ. ಅದೇ ಹಾಡುಗಳೆಲ್ಲ ಸ್ವಂತ ನಾನೇ ಬರೀತೀನಿ. ಹೌದಾ? ನಾನೇ ಬರೀತೀನಿ. ಆ ಟ್ಯಾಲೆಂಟ್ ಇದೆಯಾ? ಹೌದು. ಲೇಖಕರು ಹೌದು ಇವರು. ನನಗೆ ಏನ್ ಇಷ್ಟ ಬರ್ತದೆ ಆ ಪಾಯಿಂಟ್ಸ್ ನಲ್ಲೆಲ್ಲ ಗುರ್ತು ಮಾಡಿ ಒಂದು ಹಾಡು ಮಾಡ್ತೀನಿ. ಓಕೆ. ನಿಮ್ ಮನೇಲೆಲ್ಲ ನೀವು ಏನ್ ಮಾಡಿದ್ರು ಫುಲ್ ಸಪೋರ್ಟ್ ಇದೆಯಾ? ಏನ್ ಯಾರ ಸಪೋರ್ಟ್ ಇಲ್ಲ. ಯಜಮಾನ ರಿಟೈರ್ಡ್ ಆಗಿ 1 ತಿಂಗಳು ಆಯ್ತು. ಯಜಮಾನ ಸ್ಲೋಕ್ ಆಗಿ ಹೋಗ್ಬಿಟ್ರು. 25 ವರ್ಷದ ಮಗ ಹೆಣ್ಣು ನೋಡಿದ್ದೆ. ಒಂದು ಆಟೋ ತಗೊಟ್ಟಿದ್ದೆ ಬೆಂಗಳೂರಲ್ಲಿ. ಆಟೋ ಓಡಿಸ್ತಾ ಇದ್ದೆ, ಅಲ್ಲೇ ಹಾರ್ಟ್ ಆಗೋಯ್ತು ನಮ್ಗೆ. ಈಗ ನಾನೊಬ್ಳೆ ಇದ್ದೆ. ಅಯ್ಯೋ, ನಾವೆಲ್ಲ ಇದೀವಲ್ಲ, ನಿಮಗ್ ಬೇಜಾರಾಯ್ತು ಅಂದ್ರೆ ನಮಗ್ ಫೋನ್ ಮಾಡಿ ನಮ್ಮ ಹತ್ರ ಬಂದ್ಬಿಡಿ. 3 ಹೆಣ್ಮಕ್ಳು, ಒಬ್ರು ಮೈಸೂರ್ಗೊಬ್ಳು, ತಮ್ರಳ್ಳಿಗೊಬ್ಳು, ಒಂದೇ ಊರ್ಗೊಬ್ಳು, 3 ಜನ ಮಾಡ್ಬಿಟ್ಟಿದೀನಿ. ಹೊಲ ಗದ್ದೆ ಎಲ್ಲ ಮಾರ್ಬಿಟ್ಟು ಅವ್ರಿಗೆ ಮದ್ವೆ ಮಾಡ್ಕೊಳ್ಸಿ. ಹೌದ್ರಾ? ಓಕೆ ಓಕೆ. 3 ಜನಕ್ಕೂ PUC SLC ಮಾಡ್ಸಿದ್ವಿ. ನೋಡಿ, ನಿಮ್ಗೆ ಸಮಸ್ಯೆಗಳು ಎಲ್ರಿಗೂ ಇದ್ದೇ ಇರತ್ತಮ್ಮ, ಬಟ್ ನೀವು ನಿಮ್ಮಲ್ಲಿರೋ ಟ್ಯಾಲೆಂಟ್ ಇಂದ, ನಿಮ್ಮ ಸಮಸ್ಯೆಗಳಿಂದ ನೀವು ಹೊರಗಡೆ ನೀವು ಬರ್ತಾ ಇದ್ದೀರಾ. ಅದು ಆಕ್ಚುಲಿ ತುಂಬಾನೇ ಸಂತೋಷ ಪಡೋಂತ. ನಮ್ ತಂದೆಗೆ 7 ಜನ, 7 ಜನಕ್ಕೂ ವಿದ್ಯಾಭ್ಯಾಸ ಕೊಟ್ಟವ್ರು. ಹೌದಾ? ಇವಾಗ ಇದನ್ನ ಚೆನ್ನಾಗ್ ಬೆಂದಿದೆ, ಕಾಳು ಸೊಪ್ಪು ಎಲ್ಲ ಚೆನ್ನಾಗ್ ಬೆಂದಿದೆ. ಅದಕ್ಕೆ ತಕ್ಕಷ್ಟು ಸಾಲ್ಟ್ ಹಾಕಿದೀನಿ. ಈಗ ಬಸ್ಕೊಂಡು ಎಣ್ಣೆ ಈರುಳ್ಳಿ ಹಾಕಿ ಇದನ್ನ ಉರಿಯೋದು. ಉರಿ ಅಷ್ಟೇನಾ? ಅಷ್ಟೇ. ಓಹ್, ಸೊಪ್ಪನ್ನು ಉರಿಕೊಳ್ಳೋದು. ಉರಿಯೋದು. ಹಸಿರು ಮೆಣಸಿನ್ಕಾಯಿ ಹೆಚ್ಚಿದ್ದೀನಿ. ಅಮ್ಮ ನಿಮ್ಗೆ ಏನ್ ಬೇಕು ಎಲ್ಲ ಮಾಡ್ಕೊಡ್ತೀನಿ. ಇವಾಗಮ್ಮ ಅದು ಸಾರು. ಗಂಡನ ಜೋಪಾನ ಮಾಡೇ ನನ್ನವ್ವ, ಗಂಡ ಎಂದರೆ ಮನೆ ದೇವರು ಕಾಣವ್ವ, ಗಂಡನ ಜೋಪಾನ ಮಾಡೇ ನನ್ನವ್ವ. ಇಷ್ಟೇ ಕೆಲಸ. ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಸಾರು ಪುಡಿ ಇದ್ರೆ ಸಾರು ಪುಡಿನ ಹಾಕ್ಬೋದು, ಖಾರ ಇನ್ನೂ ಬೇಕು ಅಂದ್ರೆ ಏನೇನಿದೆ ಎಲ್ಲ ಹಾಕ್ಬೋದು. ಸಾರು ಪುಡಿ ಖಾರ ಬೇಕು ಅಂದ್ರೆ ಹೆಂಗ ಎಷ್ಟು ಬೇಕಾದ್ರೂ ಮಾಡ್ಬೋದು.
ಇದು ಹಾಗೆ ಹೋಯ್ತಾ? ಆಯ್ತಲ್ಲ. ಇಷ್ಟೇನಾ? ಇಷ್ಟೇ. ಮತ್ತೆ ಮತ್ತೆ ಹುರಿಬೇಕಾ? ಏನಿಲ್ಲ, ಇಷ್ಟೇ. ಇನ್ನೇನ್ ಮಾಡ್ತೀರಾ ಇದನ್ನ? ಅಮ್ಮ ನೀವು ಒಂದ್ರಲ್ಲಿ ಪಲ್ಯ ಹಾಕೊಡಿ, ಒಂದ್ರಲ್ಲಿ ಉಪ್ಸಾರು ಖಾರ ಹಾಕೊಟ್ಬಿಡಿ, ಕುಳ್ಬಿಟ್ಟು ಹೆಂಗೈತೆ ಅಂತ ಹೇಳ್ಬಿಡ್ತೀನಿ. ತಕೊಳ್ಳಿ, ಇದ್ರ ಸೊಪ್ಪು ಹಾಕೊಳ್ಳಿ, ಚೆನ್ನಾಗಿ ಕಲಾಯಿಸಿ ಇನ್ನೂಸಿ. ಕಲಾಯಿಸಿ ಚೆನ್ನಾಗಿ, ಎಲ್ಲ ಅದಕ್ಕೂ ಮಿಕ್ಸ್ ಆಗ್ಬೇಕು. ಹಾಕಿ ಈಗ ಸೊಪ್ಪು. ಸೊ ನೆಂಟ್ರಿ, ಬೆರಕೆ ಸೊಪ್ಪಿನ ಒಂದು ಪ್ರಭಾವ ಒಗ್ಗರಣೆ ಕೊಟ್ಟಿದೀವಿ, ಹಂಗೆ ಲೈಟ್ ಆಗಿ ಟೇಸ್ಟ್ ಮಾಡ್ತಾ ಇದೀನಿ. ತಗೊಳ್ಳಿ ನೋಡಿ. ಕಳ್ಸ್ಕೊಡ್ತೀನಿ, ಇದನ್ನ ನೆನ್ಸ್ಕೋಬೇಕಾರೆ ಹಾಕೊಂಡು. ಚೆನ್ನಾಗೈತಾ? ಸೂಪರ್ ಆಗಿದೆಯಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದನ್ನ ಸ್ವಲ್ಪ ಕುಡಿದು ನೋಡಿ ಹೆಂಗಿದೆ ಅಂತ. ಉಪ್ಸಾರು ಮುದ್ದೆ ಇದೆ. ಮನುಷ್ಯನಿಗೆ ಯಾವ ಕಾಯಿಲೆನೂ ಬರುದಿಲ್ಲ, ಯಾವ ತಲೆನೋವು ಇರುದಿಲ್ಲ, ಯಾವ ಇದು ಇರುದಿಲ್ಲ. ಅದ್ಭುತವಾಗಿದೆ. ಸಾರು ಮಾಡಿ ಸೊಪ್ಪು ಮಾಡಿ ಎಲೆನಾರಿ ಹಿಟ್ಟಿಕ್ಕದಲ್ಲಿ ಹೋದೆ, ಎಲೆನಾರಿ ಹಿಟ್ಟಿಕ್ಕದಲ್ಲಿ ಹೋದೆ. ನೋಡಿ ಒಲೆ ಅಷ್ಟೊಂದು ವಾಗೆ ಬತ್ತಿತ್ತು. ಏನಾರು ವಾಸನೆ ಇದೆಯಾ? ಸೊಪ್ಪು ಏನ್ ವಾಸನೆನೂ ಇಲ್ಲ. ಮತ್ತೆ ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರೇ ಕಲ್ಸ್ಕೊಡ್ಲಾ? ಇನ್ನು ಉಪ್ಸಾರು ಸಾಕು ಸಾಕು. ಮುದ್ದೆ ಇದ್ರೆ ಇನ್ನ ಚೆನ್ನ. ಬರ್ರಪ್ಪ, ಎಲ್ಲ ಟೇಸ್ಟ್ ನೋಡ್ಕೊರಿ. ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಬಟ್ ಟೇಸ್ಟ್ ಇದೆ ಅಲ್ಲ ಎಕ್ಸ್ಟ್ರಾಡಿನರಿ. ತುಂಬಾ ಆರ್ಗ್ಯಾನಿಕ್ ಸೊಪ್ಪುಗಳು, ಅಂದ್ರೆ ಲೈಕ್ ಇಲ್ಲಿ ನಾವೇ ಕಿತ್ಕೊಂಡ್ ಬಂದ್ ಮಾಡಿರೋ ಸೊಪ್ಪು, ಬೆರಕೆ ಸೊಪ್ಪುನ ಉಪ್ಸಾರು, ಅದ್ರದ್ದು ಪಲ್ಯ. ಅಮ್ಮ ತರಕಾರಿ ಪಲ್ಯನೂ ಹಿಂಗೆ ಮಾಡ್ಬೋದು. ತರಕಾರಿ ಯಾವ ತರಕಾರಿ ಎಲ್ಲಾ ಹಚ್ಕೊಂಡು ಹಿಂಗೆ ಒಂದಿಷ್ಟು ಹಸಿಕಾಳು ಒಂದಿಷ್ಟು ಹಾಕಿದ್ರು ಚೆನ್ನಾಗಾಗ್ತದೆ. ಆಯ್ತು, ಮುಗೀತು. ಆಯ್ತಾ? ಸೂಪರ್. ಅಮ್ಮ ಹೇಳಿ ರಾಗಿಣಿಯವ್ರೆ. ಪುಟ್ಟ ಮಂಚಮ್ಮ ಅಲ್ವಾ? ಓಕೆ, ತುಂಬಾನೇ ಸಂತೋಷ ಆಯ್ತು. ನಮಗೋಸ್ಕರ ಇಷ್ಟೊತ್ತಿದ್ದು ಇಷ್ಟೆಲ್ಲ ಈ ಮಳೆ ಬಂದ್ರು ಇಷ್ಟೊತ್ತು ಕಷ್ಟಪಟ್ಟು ಇದೆಲ್ಲ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಖುಷಿ ಆಯ್ತು. ನಿಮ್ಮಿಂದ ಒಳ್ಳೊಳ್ಳೆ ಹಾಡುಗಳನ್ನ ಕಲ್ತ್ಕೊಂಡ್ವಿ, ಒಳ್ಳೊಳ್ಳೆ ಒಗಟುಗಳನ್ನ ಕಲ್ತ್ಕೊಂಡ್ವಿ. ನಿಮ್ಮ ಎಕ್ಸ್ಪೀರಿಯನ್ಸ್ ನ ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಮ್ಮ ಒಂದು ತಂಡದ ಕಡೆಯಿಂದ ನಿಮಗೆ ನಮ್ಮಿಂದ ಪ್ರೀತಿಯ ಉಡುಗೊರೆ. ಖುಷಿ ಆಯ್ತವ. ನಾವು ಕಲ್ತಿದ್ದನ್ನ ನಾವ್ ಇನ್ನೊಬ್ರಿಗೆ ಹೇಳ್ಕೊಡೋದೇ ನಮ್ದು ಧರ್ಮ ಅಲ್ವಾ? ನಮ್ದು ಗುರಿ. ನಿಮಗೆ ಏನ್ ಅನ್ಸ್ತು ಇವತ್ತು ನಮ್ಮ ಒಂದು ರಾಘುಸ್ ಕಿಚನ್ ಚಾನಲ್ ಅಲ್ಲಿ ಅಡಿಗೆ ಮಾಡ್ತಾ ಇರೋದು? ತುಂಬಾ ನನ್ ಖುಷಿ. ನಿಂದ್ ಯಾವ್ದ್ ಪಾತ್ರ ಬಂದ್ರು ನಾನು ನೋಡೋದೇ ಬಿಡೋದಿಲ್ಲ. ಹೌದಾ? ನಂಗೆ ಗೊತ್ತಿತ್ತು ಮಂಚಮ್ಮಂಗೆ ಹುಡುಗಿ ಪಾತ್ರನೇ ಇಷ್ಟ, ರಾಗಿಣಿ ಪಾತ್ರ ಇಷ್ಟ ಅಂತ. ಅದಕ್ಕೋಸ್ಕರ ನಂದು ರಾಗಿಣಿ ಪಾತ್ರನೇ ಹಾಕೊಂಡ್ ನಾನು ಬಂದಿದ್ದೀನಿ. ನಿಮಗೋಸ್ಕರನೇ ಹಾಕೊಂಡ್ ಬಂದಿದ್ದೀನಿ. ಖುಷಿ ಆಯ್ತಾ? ಖುಷಿ ಆಯ್ತು, ತುಂಬಾ. ಓಕೆ, ಹೇಳಿ ನಮ್ಮೆಲ್ಲಾ ನೆಂಟ್ರಿಗೂ ಹೇಳಿ, ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಕ್ ಹೇಳಿ, ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ಹೇಳಿ. ಹೌದೌದು. ನೋಡಿ, ನಮ್ಮ ರಾಗಿಣಿ ಚಾನೆಲ್ನ ಎಲ್ಲರೂ ನಮ್ಮ ಇಡೀ ಕರ್ನಾಟಕನೇ ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗೆ ಇವ್ರದ್ದು ಕಾಮಿಡಿ ಬರ್ತಾ ಇದೆ. ಎಂತ ಮಕ್ಳುಗಳು ಖುಷಿ ಪಡ್ತಾವ್ರೆ ಇವಾಗ. ನೋಡಿ ನಮ್ಮ ರಾಘು ಎಷ್ಟು ಚೆನ್ನಾಗಿ ಆಡ್ತಾವ್ನೆ ಅಂತ. ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತೈತೆ. ನಮ್ಮ ಊರು ಗಂಡು ಮಗ, ನಮ್ಮ ಕರ್ನಾಟಕದವ್ರು, ಬೇರೆ ಏನಲ್ವಲ್ಲ. ಅದಕ್ಕೆ ಎಲ್ಲಾರ್ಗುನು ತುಂಬಾ ಖುಷಿ ಆಗ್ಲಿ ಅಂತೇಳಿ. ಅಂಡ್ ಎಲ್ಲರೂ ಮಂಚಮ್ಮ ಅವರ ಅಡಿಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ಹಾಕೋದನ್ನ ಮಾತ್ರ ಮರಿಬೇಡಿ. ಯಾಕಂತ ಹೇಳಿದ್ರೆ ಮಂಡ್ಯ ಎಪಿಸೋಡ್ಸ್ ಇಲ್ಲಿಗೆ ಎಂಡ್ ಆಗಿಲ್ಲ, ಕಂಪ್ಲೀಟ್ ಇನ್ನು 2 ವಾರ ನಾವು ಮಂಡ್ಯದೇ ಎಪಿಸೋಡ್ಸ್ ಮಾಡೋರಿದೀವಿ. ಇವಾಗ ಸ್ಟಾರ್ಟಿಂಗ್ ಅಂತ ಹೇಳಿ ವೆಜ್ ಇಂದ ಸ್ಟಾರ್ಟ್ ಮಾಡಿದೀನಿ. ಮುಂಬರುವ ಎಪಿಸೋಡ್ಸ್ ಗಳಲ್ಲಿ ಕಂಪ್ಲೀಟ್ ನಾನ್ ವೆಜ್ ಧಮಾಕ ಇರುತ್ತೆ. ಸೊ ಯಾರು ಕೂಡ ನಮ್ಮ ಚಾನಲ್ ನೋಡೋದನ್ನ ಮಿಸ್ ಮಾಡಬೇಡಿ, ಮರಿಬೇಡಿ. ಶುಭರಾತ್ರಿ. ಬಾಯ್ ಬಾಯ್, ನಮಸ್ತೆ.